ಕರ್ನಾಟಕ ಮೀಡಿಯಾ ನ್ಯೂಸ್ ನೊಂದವರ ಧ್ವನಿಗಾಗಿ ಭ್ರಷ್ಟಾಚಾರದ ವಿರುದ್ಧವಾಗಿ ಸದಾ ಸಿದ್ಧ 24x7. ನಮಸ್ಕಾರ, ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಹೇಶ್. ನಾವಿವತ್ತು ಆಗಮಿಸಿದ್ದೀವಿ ಹಿರಿಯೂರು ತಾಲೂಕು ಚಿತ್ರದುರ್ಗ ಜಿಲ್ಲೆಯ ಹಬ್ಬಿನಹೊಳೆ ಗ್ರಾಮದ ಒಂದು ಊರಿಗೆ. ಇಲ್ಲಿ ಒಬ್ಬ ಪುಟ್ಟ ಬಾಲಕನ ಸಾಧನೆ ಏನಿದೆ, ಆ ಸಾಧನೆಯ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ನೋಡೋವಂಥ ಕೆಲಸನ ಮಾಡಿಸ್ತಾ ಇದ್ವಿ. ಬನ್ನಿ ವೀಕ್ಷಕರೇ, ಇವತ್ತು ಹಬ್ಬಿನಹೊಳೆ ಗ್ರಾಮದಲ್ಲಿ ಉಲ್ಲಾಸ್ ಗೌಡ 6ನೇ ತರಗತಿ ಓದಿರ್ತಕ್ಕಂಥ ಒಂದು ಮಗು ಸಾಧನೆ ಮಾಡಿರ್ತಕ್ಕಂಥದ್ದು. ಆ ಸಾಧನೆ ಏನು, ಎಷ್ಟು ದಿನಕ್ಕೆ ಕಲ್ತರು, ಯಾವಾಗ ಮಾಡಿದರು ಈ ಸಾಧನೆ, ಈ ಪುಟ್ಟ ವಯಸ್ಸಲ್ಲೇ ಸಾಧನೆ ಮಾಡಿರ್ತಕ್ಕಂಥದ್ದು ಏನು, ಇದರ ಬಗ್ಗೆ ಸಂಪೂರ್ಣ ವಿಚಾರನ ತಮ್ಮ ಮುಂದೆ ಪ್ರಸಾರಪಡಿಸ್ತಾ ಇದ್ದೇವೆ. ಬನ್ನಿ ವೀಕ್ಷಕರೇ, ನೋಡೋಣ. ನಮಸ್ಕಾರ, ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಹೇಶ್. ಇವತ್ತು ಹಬ್ಬಿನಹೊಳೆ ಗ್ರಾಮಕ್ಕೆ ಆಗಮಿಸಿದ್ದೀವಿ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಹಬ್ಬಿನಹೊಳೆ ಗ್ರಾಮ ಪಂಚಾಯಿತಿ. ಇಲ್ಲಿ ಈ ಹಳ್ಳಿಯ ಒಬ್ಬ ಪುಟ್ಟ ಬಾಲಕನ ಒಂದು ಸಾಧಕನ ಇವತ್ತು ಆ ಹುಡುಗ ಏನು ಸಾಧನೆ ಮಾಡಿದ್ದಾನೆ, ಬುಕ್ ಆಫ್ ರೆಕಾರ್ಡ್, ಇಂಡಿಯಾದ ಬುಕ್ ಆಫ್ ರೆಕಾರ್ಡ್ಗೆ ಸೆಲೆಕ್ಟ್ ಆಗಿದ್ದಾರೆ. 6ನೇ ತರಗತಿ ಮುಗಿಸಿ 7ನೇ ತರಗತಿಗೆ ಹೋಗ್ತಾ ಇದ್ದಾರೆ. ಇನ್ನು ಅಷ್ಟರೊಳಗಡೆನೆ ದೇಶದಲ್ಲೇ ತಾಲೂಕಿಗೆ ಹೆಸರು ತರುವಂತ, ಊರಿಗೆ ಹೆಸರು ತರುವಂತ ಒಂದು ಸಾಧನೆ ಕೆಲಸ ಮಾಡಿದ್ದಾನೆ. ಆ ಸಾಧಕನ ಒಂದು ಕಾರ್ಯ ಏನು ಅಂತ ಹೇಳ್ಬಿಟ್ಟು ತಮ್ಮ ಮುಂದೆ ಪ್ರಸಾರಪಡಿಸ್ತಾ ಇದ್ದೀನಿ. AS ಉಲ್ಲಾಸ್ ಗೌಡ ಅಂತೇಳಿ, ಹಬ್ಬಿನಹೊಳೆ ಗ್ರಾಮ, ಕರ್ನಾಟಕ ಮೀಡಿಯಾ ನ್ಯೂಸ್ ವತಿಯಿಂದ. ಬನ್ನಿ ವೀಕ್ಷಕರೇ, ಆ ಹುಡುಗನ ನಿಮಗೆ ಸಂಪೂರ್ಣ ಏನು ಸಾಧನೆ ಮಾಡಿದ್ದಾರೆ, ಹೇರ್ ಜಾಕ್ ಅಂತೇಳಿ ಒಂದು ಕೆಲಸ ಮಾಡಿರ್ತಕ್ಕಂಥದ್ದು, ಒಂದು ಕಾರಿನ ಹೇರ್ ಜಾಕ್ ಅಂತ ಹೇಳ್ಬಿಟ್ಟು ಹೊಸ ಸಾಧನೆ ಇಲ್ಲಿ ಯಾರು ಕೂಡ ಮಾಡಿಲ್ಲ. ತಾಲೂಕಲ್ಲಿ ಆಯ್ತು, ಚಿತ್ರದುರ್ಗ ಜಿಲ್ಲೆಯಲ್ಲಿ ಆಯ್ತು, ಅಥವಾ ನಮ್ಮ ಕರ್ನಾಟಕದಲ್ಲೇ ಒಂದು ವಿಭಿನ್ನವಾಗಿರ್ತಕ್ಕಂಥ ಒಂದು ಆ ಕಲೆನ ಆ ಸಾಧನೆ ಮಾಡ್ಕೊಂಡು ಬಂದಿದ್ದೇನೆ. ಆ ಪುಟ್ಟ ಬಾಲಕನ್ನ ತಮ್ಮ ಮುಂದೆ ತೋರಿಸ್ತಾ ಹೋಗ್ತೀವಿ. ಬನ್ನಿ ವೀಕ್ಷಕರು. ಇದು ಈ ರೆಡ್ ಅಲ್ಲಿ ಏನ್ ಕಾಣ್ತಾ ಇದೆ, ಓಕೆ ಮಾ, ಸ್ವಲ್ಪ ಹಂಗೆ ಪ್ಲೇ ಮಾಡ್ಬಿಡು. ರೋಲ್. ಓಕೆ, ಪರವಾಗಿಲ್ಲ ಮಾಡು. ವೀಕ್ಷಕರೇ, ಈ ಕೆಳಗಡೆ ಏನು ಕಾಣ್ತಾ ಇದೆ ಅದೇ ಹೇರ್ ಜಾಕ್, ಹೈಡ್ರೋಲಿಕ್ ಜಾಕ್ ಟೈಪು ವೆಹಿಕಲ್ಲು. ಈ ರೀತಿ ಇರೋ ಜಾಗದಲ್ಲೇನೆ ಟರ್ನ್ ಮಾಡ್ಬೋದು. ನಿಮಗೆ ಕಾಣಿಸ್ತಾ ಇದೆ ನೋಡಿ, ಇದೇ ರೀತಿನೇ ಆಪ್ರೇಟ್ ಆಗೋದು. ಇದು ಯಾವ ಕಡೆ ಬೇಕಾದ್ರೂ ತಿರ್ಗಿಸ್ಕೋಬೋದು. ಕಾರಲ್ಲೇ ಕುತ್ಕೊಂಡು ಬೇಕಾದ್ರೂ ತಿರ್ಗಿಸ್ಬೋದು. ಅದನ್ನ ನೀವು ಯಾವ ರೀತಿ ಬೇಕಾದ್ರೂ ತಿರ್ಗಿಸ್ಕೊಂಡು, ನಿಂತ ಜಾಗದಲ್ಲೇನೆ ತಿರ್ಗಿಸ್ಕೊಂಡು ವಾಪಸ್ ಹೋಗ್ಬೋದು, ಮತ್ತೆ ಎಲ್ಲಿಗೆ ಬೇಕಾದ್ರೂ ಟರ್ನ್ ಮಾಡ್ಬೋದು. ಆ ಸಿಸ್ಟಮ್ ಮಾಡಿರ್ತಕ್ಕಂಥದ್ದು ಹೇರ್ ಜಾಕ್. ಇದು ಇಲ್ಲಿ ನೋಡ್ತಾ ಇದ್ದೀರಾ ವೀಕ್ಷಕರೇ, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅಂತೇಳಿ ಅಚೀವರ್ಡ್ ಕಾರ್ ಅಂತಂದಿದೆ. ಇದು ದೆಹಲಿಯಿಂದ ಆಗಮಿಸಿರ್ತಕ್ಕಂಥದ್ದು. ಅವ್ರಿಗೆ ಸ್ಟಿಕ್ಕರ್ಸು ಮತ್ತೆ ಇವತ್ತು ಅವಾರ್ಡ್ ಬಂದಿದೆ. ಆ ಅವಾರ್ಡ್ನು ಕೂಡ ತಮ್ಮ ಮುಂದೆ ಪ್ರಸಾರಪಡಿಸೋಂಥ ಕೆಲಸ ಮಾಡ್ತೀನಿ. ನೋಡ್ತಾ ಇದ್ದೀರಾ, ಉಲ್ಲಾಸ್ ಗೌಡ AS ಇದನ್ನ ತಯಾರಕರು. ಅದನ್ನ ಸಂಪೂರ್ಣವಾಗಿ ನಿಮಗೆ ತೋರಿಸೋಂಥ ಕೆಲಸ ಮಾಡ್ತೀನಿ. ಓಕೆ, ಆಪರೇಟ್ ಮಾಡಮ್ಮ. ರೋಲ್ ಆಗುತ್ತಲ್ವಾ, ರೋಲ್ ಆಗೋದನ್ನ ಓಕೆ.
ಇವತ್ತೇನು ಕಂಡಿಡ್ತಿದ್ದೀರಾ ಈ ವಸ್ತುನ, ಈ ಕಾರಿನ ಹೇರ್ ಜಾಕ್ ಅಂತ ಹೇಳಿ, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಸಂಪೂರ್ಣ ವಿವರನ ಕೊಡ್ತಾ ಹೋಗ್ತೀಯಾ? ಕೊಡ್ತೀನಿ. ಏನಪ್ಪ ಇದು ಐಟಮ್? ಇದು ರಿಮೋಟ್ ಬಾಕ್ಸ್. ರಿಮೋಟ್ ಇದ್ರೊಳಗಡೆ AC ಕರೆಂಟ್ ನ ಕಲೆಕ್ಷನ್ ನ ತಗೊಂಡಿದೀನಿ. ಈ AC ಕಲೆಕ್ಷನ್ ನ ಈ ರಿಮೋಟ್ ಒಳಗಡೆ ತಂದು ಈ ಚಾರ್ಜರ್ಸ್ ನ ಯೂಸ್ ಮಾಡಿದೀನಿ. ಇದು 12 ವೋಲ್ಟ್ ಚಾರ್ಜರ್, ಇದು 5 ವೋಲ್ಟ್ ಚಾರ್ಜರ್, ಇದು 9 ವೋಲ್ಟ್ ಚಾರ್ಜರ್, ಇದು 5 ವೋಲ್ಟ್ ಚಾರ್ಜರ್. ಇದನ್ನೆಲ್ಲ ಇಲ್ಲಿ ಇದು ಟಾಗಲ್ ಸ್ವಿಚ್, ಇದು ಹಾರನ್ ಪುಷ್ ಬಟನ್ ಅಂತ, ಇದನ್ನು ಟಾಗಲ್ ಸ್ವಿಚ್. ಇದು ಸೆಂಟರ್ ಆಫ್ ಬರುತ್ತೆ, ಇದನ್ನು ಸೆಂಟರ್ ಆಫ್ ಬರುತ್ತೆ. ಆದ್ರೆ ಇದು ಮಾತ್ರ ಆನ್ ಅಂಡ್ ಆನ್ ಬರುತ್ತೆ, ಆನ್ ಅಂಡ್ ಆನ್ ಬರುತ್ತೆ. ಇದನ್ನ ಈ ತರ ಮಾಡ್ಬಿಟ್ಟು ಇದು ಸರ್ಕ್ಯೂಟ್ ಇಲ್ಲಿ ನೋಡಿ, ಉಲ್ಲಾಸ್ ಗೌಡ ಅವರೇ ಈ ಕಡೆ ನೋಡಿ. ಈ ಸಾಧನೆ ಯಾವಾಗ ನಿಮಗೆ ಐಡಿಯಾ ಬಂತು, ಯಾವಾಗ ಮಾಡ್ಬೇಕು ಅಂತ? ನನಗೆ ಇದು ತುಂಬಾ ದಿನಗಳ ಮುಂಚೆನೆ ಐಡಿಯಾ ಬಂದಿತ್ತು. ಅಂದ್ರೆ ನಮ್ಮ ಅಪ್ಪಾಜಿ ಎಷ್ಟೊಂದು ರಿಮೋಟ್ ಕಾರ್ಗಳನ್ನೆಲ್ಲ ಕೊಡ್ಸೋದು. ಆ ರಿಮೋಟ್ ಕಾರ್ಗಳನ್ನೆಲ್ಲ ಆಪರೇಟ್ ಮಾಡುವಾಗ ಯೂಟರ್ನ ಈಸಿಯಾಗಿ ತಾಣಕ್ ಆಗ್ತಿರ್ಲಿಲ್ಲ. ಮುಂದೆ ಹೋಗಿ ಹಿಂದೆ ಬಂದು, ಮುಂದೆ ಹೋಗಿ ಹಿಂದೆ ಬಂದು ತಗೋಬೇಕಿತ್ತು. ಅದಕ್ಕೆ ಅದೇ ಸುಸ್ತಾಗಿ ಹೋಗೋದು, ಅದ್ ಮಾಡಕ್ಕೆ ಸುಸ್ತಾಗಿ ಹೋಗೋದು. ಅವಾಗ ಅದಕ್ಕೆ ನಾನು ಈ ತರ ಏನಾದ್ರು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ತರ ಒಂದು ಮೆಥಡ್ ಬಂತು. ನಾನು ಅದ್ನ ಯಾಕೆ ಹೇಳಿರ್ಲಿಲ್ಲ. ನಮ್ ಸ್ಕೂಲಲ್ಲಿ ಒಂದಿನ ಎಕ್ಸಿಬಿಷನ್ ಇಕ್ತೀವಿ ಅಂತ ಹೇಳಿದ್ರು. ಆ ಎಕ್ಸಿಬಿಷನ್ಗೆ ನಮ್ಮ ಅಪ್ಪಾಜಿಗೆ ಹೇಳಿದ್ದೆ, ಅನ್ನೋದು ಎಕ್ಸಿಬಿಷನ್ಗೆ ಏನಾದ್ರು ಮಾಡ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ಆಯ್ತು ಮಾಡೋಣ ಬಿಡು ಅಂತ ಅಂದಿತ್ತು. ಅವಾಗ ನಾನು ಸುಮ್ನೆ ಅಂದೈತೆ ಅಂತ ಹೇಳ್ಬಿಟ್ಟು ಇನ್ನೊಂದ್ ದಿನ ಮತ್ತೆ ಕೇಳ್ದೆ, ಆಯ್ತು ಮಾಡೋಣ, ಏನ್ ಮಾಡೋಣ ಅಂತಿದ್ಯಾ ಅಂತ ಕೇಳ್ತು. ಅವಾಗ ನಾನು ಒಂದ್ ಕಾರ್ ಮಾಡೋಣ ಅಂತ ಇದೀನಿ ಅಂತ ಅಂದೆ. ಅವಾಗ ಅಪ್ಪ ಅಜ್ಜಿ ಹೇಳ್ತು, ಅದಕ್ಕೆ ಕಾರಿನ ಐಡಿಯಾ ಬಿಟ್ಬಿಡು, ಬೇರೆ ಇದಕ್ಕೆ ಏನಾದ್ರು ಮಾಡು ಅಂತ ಹೇಳ್ತು. ನಮ್ಮ ಅಮ್ಮಂಗೆ ಹೇಳ್ದೆ, ಅಮ್ಮ ಅಪ್ಪಂಗೆ ಕನ್ವಿನ್ಸ್ ಮಾಡ್ತು. ಅವತ್ತು ರಾತ್ರಿ ಡಿಸ್ಕಸ್ ಮಾಡ್ಕೊಂಡ್ವಿ. ನಾನು ನನ್ನ ಐಡಿಯಾನ ಅಪ್ಪ ಅಮ್ಮಂಗೆ ಹೇಳ್ದೆ. ಅವಾಗ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅಪ್ಪಾಜಿ ಮಾಡೋಣ ಅಂತ ಹೇಳ್ತು. ಇದನ್ನ ಎಕ್ಸಿಬಿಷನ್ ಇತ್ತು ಅಂತಲ್ಲ, ಅವಾಗ ಇದನ್ನ ಮಾಡ್ಕೊಂಡ್ ಕುತ್ಕೊಂಡ್ವಿ. ನಾನು ನಮ್ಮ ಅಜ್ಜಿಯವರಲ್ಲಿ ಇರೋದು. ಅಲ್ಲಿಂದ ಬಂದು ಶನಿವಾರ ಬಂದು ಹೋಮ್ವರ್ಕ್ ಎಲ್ಲ ಮುಗಿಸ್ಬಿಟ್ಟು ಭಾನುವಾರ ಎಲ್ಲ ಕುತ್ಕೊಂಡು ಇದನ್ನ ಮಾಡ್ತಿದ್ದೆ. ಭಾನುವಾರ ಒಂದೊಂದ್ಸತಿ ಮಧ್ಯಾಹ್ನದ ಊಟನೇ ಮರ್ತೋಗ್ತಿತ್ತು. ಅದನ್ನ ಮಾಡೋದಕ್ಕೆ ಊಟ ಅನ್ನೋದೇ ಎಷ್ಟು ದಿನ ನಿಮಗೆ ಇದನ್ನ ತಯಾರಿಸೋ ಐಡಿಯಾ ಎಷ್ಟು ದಿನಕ್ಕೆ ಬಂತು? ಎಷ್ಟು ದಿನದಿಂದ ನಿಮಗೆ ಅಭ್ಯಾಸ ಆಯ್ತು? ಇದನ್ನ ಮಾಡೋದು ಕುತ್ಕೊಂಡು 6 ತಿಂಗಳಾಯ್ತು. ಇದನ್ನ ಮುಂಚೆಗೆ 6 ತಿಂಗಳಿಗೆ ಮುಂಚೆ 5th ಬೇಸಿಗೆ ರಜದಲ್ಲಿ ನನಗೆ ಐಡಿಯಾ ಬಂದಿತ್ತು. ಅಂದ್ರೆ ಅವಾಗೆಲ್ಲ ರಿಮೋಟ್ ಕಾರ್ಗಳನ್ನ ತಗೊಂಡು ಆಟ ಆಡುವಾಗ. ಆಮೇಲೆ ಇದನ್ನ ಮಾಡೋದಕ್ಕೆ ಸತತವಾಗಿ 6 ತಿಂಗಳು ತಗೊಂಡಿದೀವಿ. 6 ತಿಂಗಳು ತಗೊಂಡು ಮಾಡಿದೀವಿ. ಕೊನೆಗೆ ಸಕ್ಸಸ್ ಆಗ್ಲಿಲ್ಲ. ಯಾವಾಗ ಒಂದ್ಸತಿ ಸಕ್ಸಸ್ ಆಯ್ತು. ನಾಳೆ ಬೆಳಿಗ್ಗೆ ಎಕ್ಸಿಬಿಷನ್, ರಾತ್ರಿ 9-10 ಗಂಟೆಗೆ ಸಕ್ಸಸ್ ಆಯ್ತು. ಅವಾಗ ನಾನು ನಮ್ಮ ಅಪ್ಪ ಅಮ್ಮ, ನಾ ಹದ್ನಳ್ಳಿಲಿದ್ದೆ. ಅವಾಗ ಅಪ್ಪ ಅಮ್ಮನ ಕರ್ಕೊಂಡು ಗೌಡಗೆರೆಗೆ ಹೋಗಿ ಅಲ್ಲಿ ಶೆಲ್ಗಳನ್ನೆಲ್ಲ ಚಾರ್ಜಿಗೆ ಹಾಕ್ಬಿಟ್ಟು ಬೆಳಿಗ್ಗೆ ಎಕ್ಸಿಬಿಷನ್ಗೆ ಹೋದ್ವಿ. ಬೆಳಿಗ್ಗೆ ಎಕ್ಸಿಬಿಷನ್ಗೆ ಹೋದಾಗ ಇದನ್ನೆಲ್ಲ ಇಟ್ವಿ. ಅದಾದ್ಮೇಲೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಎಕ್ಸಿಬಿಷನ್ ಪ್ರೈಸ್ ಹೇಳಿದ್ರು. ಅವಾಗ ನನ್ ಫಸ್ಟ್ ಬಂತು. ಅವಾಗ ತುಂಬಾ ಖುಷಿ ಆಯ್ತು. ಅದಾದ್ಮೇಲೆ ನಮ್ಮ ಅಪ್ಪಾಜಿ ಇಂಡಿಯಾ ಬುಕ್ ಆಫ್ ರೆಕಾರ್ಡಿಗೆ ಅಪ್ಲೈ ಮಾಡೋಣ ಅಂತ ಹೇಳ್ಬಿಟ್ಟು ಅಪ್ಲೈ ಮಾಡಿಸ್ತು. ನಾನ್ ಬರೋದಕ್ಕೆ ಇಷ್ಟ ಇಲ್ಲ, ಯಾಕಂದ್ರೆ ನನ್ನ ಸ್ಕೂಲ್ ಎಕ್ಸಾಮ್ಗಳಿದ್ವು. ಎಕ್ಸಾಮ್ ಅಲ್ಲಿ ನನಗೆ ನನ್ನ ರ್ಯಾಂಕ್ ನ ಬಿಡ್ಕೊಡೋದಕ್ಕೆ ಇಷ್ಟ ಇರಲಿಲ್ಲ. ಅದಕ್ಕೆ ನಾನು ಬರಲ್ಲ ಅಂತಿದ್ದೆ. ಆದ್ರೆ ನಮ್ಮ ಅಪ್ಪಾಜಿ ಇದು 2 ಜೀವನಕ್ಕೆ ಇಂಪಾರ್ಟೆಂಟ್ ಆದವು. ವೀಕ್ಷಕರೇ, ಇವತ್ತು ಅಬ್ಬಿನೊಳೆ ಗ್ರಾಮದ ಗ್ರಾಮಸ್ಥರು ಪುಟ್ಟ ಬಾಲಕನ ಸಾಧನೆ ಬಗ್ಗೆ ಒಂದೆರಡು ಮಾತನ್ನ ತಮ್ಮ ಮುಂದೆ ಹಂಚ್ಕೊಳಕ್ ಇಷ್ಟಪಡ್ತಾರೆ. ಬನ್ನಿ ಅವ್ರನ್ನೇ ನೇರವಾಗಿ ಭೇಟಿ ಮಾಡಿ ಆ ಸಾಧಕನ ಬಗ್ಗೆ ಏನ್ ಹೇಳ್ತಾರೆ, ಗ್ರಾಮಕ್ಕೆ ಅಂತ ಹೆಸರು ತಂದ್ಕೊಟ್ಟಿರ್ತಕ್ಕಂತ ಪುಟ್ಟ ಬಾಲಕನ ಬಗ್ಗೆ ಯಾವ ಅಭಿಪ್ರಾಯ ಪಡಿಸ್ತಾರೆ, ಅವರು ಏನ್ ತಿಳಿಸ್ತಾರೆ ಅದನ್ನ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಸರ್? ನಾಗರಾಜು ಅಂತ. ನಾಗರಾಜ್ ಸರ್, ಇವತ್ತು ಆ ಬಾಲಕ ಸಾಧನೆ ಮಾಡಿದ್ದಾರೆ. ಹೇರ್ ಜಾಕ್ ಅನ್ನೋ ಕಾರ್ನ ತಯಾರಿಸಿ ಸಾಧನೆ ಮಾಡಿದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತಾರೆ? ನಿಮ್ಮೂರಿಗೆ ಒಂದು ಹೆಸರು ತಂದು ಕೊಟ್ಟಿದ್ದಾರೆ. ಸುಮಾರು ನಮ್ಮ ತಾಲೂಕು, ನಮ್ಮ ಜಿಲ್ಲೆ, ನಮ್ಮ ರಾಜ್ಯ ತಗೊಂಡ್ರೆ ನಾನ್ ನೋಡ್ತಕ್ಕಂಥದ್ದು ಮೊದಲನೇದು ಅಂತ ನನಗನ್ಸಿದೆ. ನೀವು ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಅವ್ರ ಬಗ್ಗೆ ಅವ್ರ ತಂದೆ ತಾಯಿ ಸುರೇಶ್ ಅಂತ ನಮಗೆ ಬಹಳ ಅಪರಿಚಿತ ಸ್ನೇಹಿತ. ಅವರ ಮಗನಾದ ಉಲ್ಲಾಸ್ ಅವರು ಏರ್ ಜಾಕ್ ಅನ್ನೋದೊಂದು ಕಾರ್ಗೆ ಜಾಕ್ ಮಾಡ್ಬೇಕಾ? ಹೌದಾ? ಲೈಟ್ ಆಫ್. ಏರ್ ಜಾಕ್ ಅಂತ ಒಂದು ಕಾರ್ನ ಮ್ಯಾನುಫ್ಯಾಕ್ಚರ್ಗೆ ಮಾಡಲ್ ಆಗಿ ಇಂಪ್ರೂವ್ಮೆಂಟ್ಸ್ ಮಾಡಿದ್ದಾರೆ.
ಉದಾಹರಣೆಗೆ ಒಂದ್ ಬೆಂಕಿ ಅನಾಹುತ ಆದಾಗ ತಕ್ಷಣ ಟರ್ನಿಂಗ್ ಆಗ್ಬೇಕಲ್ಲ ಕಾರು, ಆ ತರ ಏರ್ ಜಾಕ್ ಕಿತ್ಕೊಂಡು ಟರ್ನಿಂಗ್ ಆಗಿ ತಕ್ಷಣನೇ ಅದನ್ನ ಹಿಂದ್ಗಡೆಯಿಂದ ಆಗದಾಗಲಿ ಮುಂದ್ಗಡೆ ಮೂವ್ ಮಾಡ್ದಲೇನೆ ಸ್ಥಳದಲ್ಲೇ ಟರ್ನಿಂಗ್ ಮಾಡಿಕೊಂಡು ತಕ್ಷಣ ಕ್ವಿಕ್ ಆಗಿ ಕೆಲಸ ಮಾಡೋ ಅಂತ ಒಂದು ಏರ್ ಜಾಕ್ ನ ಕಂಡು ಹಿಡಿದಿದ್ದಾರೆ. ಅದನ್ನ ನೀವು ಯಾವ ರೀತಿ ಆ ಹುಡುಗನಿಗೆ ಯಾವ ರೀತಿ ಒಂದು ಅಭಿಪ್ರಾಯ ನಿಮ್ಮ ಇದ್ರಲ್ಲಿ ಹೇಳ್ತೀರಾ? ಆ ಚಿಕ್ಕ ವಯಸ್ಸಿಗೆನೆ ಅಭಿಪ್ರಾಯ ಅಷ್ಟೊಂದು ಒದೈತಲ್ಲ ನಮ್ಮ ಅಬ್ನಳ್ಳಿ ಗ್ರಾಮದಿಂದ ಬಹಳ ನಮಗೆ ಖುಷಿ ಆಗ್ತೈತಿ. ಆಟ ಆಡೋ ವಯಸ್ಸಿನಲ್ಲಿ ಒಂದು ಕಾರ್ನ ಕಂಡಿಡಿಬೇಕಂದ್ರೆ ಒಬ್ಬ ವ್ಯಕ್ತಿ ಬಾಲಕ ಅವನ ಸಾಧನೆ ನಾವು ಬಹಳ ಮೆಚ್ಕೋಬೇಕಾಗ್ತದೆ. ಆಡೋ ವಯಸ್ಸು ಅವನಿಗೆ, ಕೆಲವು ಮಾತಾಡಕ್ಕೆ ಬರೋದಿಲ್ಲ ಅಂತ ಹಳ್ಳಿ ಲೆವೆಲ್ ಅಲ್ಲಿ ಸಿಚುವೇಶನ್ ಒಂದು ಹೇರ್ ಜಾಕ್ ಅನ್ನೋ ಕಾರಣ ಕಂಡಿರೋದು ನಮ್ಗೆ ಅತ್ಯದ್ಭುತ ಸಂತೋಷನ ಆಗ್ತದೆ, ಬಹಳ ಹೆಮ್ಮೆ ಆಗ್ತದೆ. ಅದು ಹಬ್ನವಳೆ ಗ್ರಾಮದಲ್ಲಿರುವುದು ಪ್ರತಿಯೊಬ್ಬ ಇವರಿಗೂ ನಮಗೆ ಒಳ್ಳೆ ಉತ್ಸಾಹ ಸಂತೋಷ ಆಗ್ತದೆ. ಇದು ಈ ಊರಿನ ನಾಗರಾಜ್ ಸರ್ ಅವರ ಒಂದು ಮನದಾಳದ ಮಾತು, ಈ ಊರಿನ ಯಶಸ್ಸು ತಂದ್ಕೊಟ್ಟಿರ್ತಕ್ಕಂತ ಆ ಬಾಲಕನಿಗೋಸ್ಕರ ಹೇಳ್ತಾ ಇರತಕ್ಕಂತ ಮಾತು. ಹಾಗೆ ಇನ್ನು ಕೆಲವರು ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ಸಂತದ್ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ವೀರಭದ್ರಪ್ಪ ಅಂತ. ವೀರಭದ್ರಪ್ಪ ಏನ್ ಹೇಳ್ತೀರಾ? ಪಾಪು ಸಾಧನೆ ಮಾಡಿದ್ದೇನೆ ಉಲ್ಲಾಸ್ ಅವರು. ಉಲ್ಲಾಸ ಅಂದ್ರೆ ಎಕ್ಸಾಮ್ ಟೈಮ್ ಹತ್ರ ಬಂತು, ಅದಕ್ಕಿದ್ದು ನಾನು ಮಾಡಕ್ಕಾಗೋದಿಲ್ಲ, ಎಕ್ಸಾಮ್ ಮುಗಿದ್ಮೇಲೆ ಮಾಡ್ತೀನಿ ಅಂತಾನ. ಇಲ್ಲಪ್ಪ ಹಿಂಗ್ ಮಾಡಿದ್ರೆ ಟೈಮ್ ಆಗುತ್ತೆ, ನೀನ್ 13 ವರ್ಷಕ್ಕೆ ಎಂಡ್ ಸ್ಟಾರ್ಟ್ ಆಗ್ತಾ ಇದೆಯಾ, 12 ವರ್ಷದೊಳಗೆ ಮಾಡಿಸ್ಬೇಕಂಬುದು ನನಗೆ ಆಸೆ ಇತ್ತು. 13 ವರ್ಷಕ್ಕೆ ಬಂದ್ರೆ 13 ವರ್ಷದ ಹುಡುಗರು ಯಾರೋ ನಮ್ಮೊಬ್ರು ಲಾಸ್ಟ್ ಕೊನೆ ಎಂಡಿಂಗ್ ಮೂವ್ಮೆಂಟ್ ಯಾರನ್ನ ಫೈಟ್ ಮಾಡಿದ್ರು ನಿಂದ ಅವಾರ್ಡ್ ಹೊಡೆದಂಗ ಆಗುತ್ತೆ. ಚಿಕ್ಕ ವಯಸ್ಸನ್ನ ಮಾಡಿದ್ರೆ 13 ವರ್ಷ ತುಂಬ ವರ್ಷಕ್ಕೆ ಇನ್ನೊಂದು ಹೊಡಿಬೋದಲ್ಲ ಅಂತ ಹೇಳಿ ಆತರ ಒಪ್ಪಿಸಿದೆ. ಅದಕ್ಕೆ ಒಪ್ಪಂಗಿಲ್ಲ, ನನಗೆ ಮಾರ್ಕ್ಸ್ ಸ್ಕೋರ್ ಎಲ್ಲ ಕಮ್ಮಿ ಆಗ್ತವೆ, ಅದಕ್ಕೆ ಇದಕ್ಕೆಲ್ಲ ಮಾಡಕ್ ಹೋದ್ರಿ ಅಂತ ಅಂದ. ತಿರ್ಗಿ ಏನ್ ಮಾಡಿದೆ, ಪ್ರಿನ್ಸಿಪಲ್ ಹತ್ರ ಕರ್ಕೊಂಡೆ. ಪ್ರಿನ್ಸಿಪಲ್ ಹತ್ರ ಕರ್ಕೊಂಡೋಗಿ ಪ್ರಿನ್ಸಿಪಲ್ಗೆ ಈ ತರ ಎಲ್ಲ ಹೇಳಿದೆ. ಆ ಪ್ರಿನ್ಸಿಪಲ್ ಒಪ್ಕೊಂಡ್ರು. ಹಾಗಾದ ಮಾಡು, ಇದು ಮಾಡ್ಬೋದು ಅದು ಮಾಡ್ಬೋದು, ಏನ್ ಸಮಸ್ಯೆ ಏನಿಲ್ಲ, ಇದು ಮಾಡು ಅದು ಮಾಡಿ, 2 ಮಾಡು, ಟೈಮ್ ಕೊಡು ಮಾತಾಡತ್ತೆ ಅಂತೇಳಿ 12 ದಿವಸ ಟೈಮ್ ಅವ್ರಿಗೆ ರಜಾ ಹಾಕ್ಸ್ಕೊಂಡ್ ಬಂದ್ವಿ. 12 ದಿವಸ ರಜಾ ಹಾಕಿದಾಗ ಇಲ್ಲಿ ಬಂದು 12 ದಿವಸಕ್ಕೆ 4 ದಿವಸ, ಇದು 6 ತಿಂಗಳು ಮಾಡೋ ವಿಷಯನ 4 ದಿವಸಕ್ಕೆ ಮಾಡ್ದ ಪ್ರಾಜೆಕ್ಟ್ ವರ್ಕ್ ಫುಲ್ ಕಂಪ್ಲೀಟ್. 4 ದಿವಸಕ್ಕೆ ಅಂದ್ರೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅವ್ರು ಒಪ್ಲಿಲ್ಲ. ಅವ್ರು ಏನ್ ಹೇಳ್ತಾರೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಳಿದ್ರು, ಅವ್ರು ಫಾಲೋ ಅಪ್ ಮಾಡೋಕೆ ಫಸ್ಟ್ ನಮ್ಗೆ ಅಪ್ಲಿಕೇಶನ್ ಆಗ್ತಾಗೆ ಹೇಳಿದ್ರು, ರೂಲ್ಸ್ ಹಿಂಗೆ ಐತೆ ರೂಲ್ಸ್, ಆ ರೂಲ್ಸ್ ಫಾಲೋ ಅಪ್ ಮಾಡ್ಬೇಕು ಅಂತ. ಆಯ್ತು ಅಂತ ಆ ಕಂಡೀಷನ್ ಎಲ್ಲ ನಾನು ಒಪ್ಕೊಂಡಿದ್ವಿ. ಇವನ್ ಕೂಟ ಎಲ್ಲ ಒಪ್ಪಿಸಿ ನಾವು ಒಪ್ಪಿಗೆ ಸೈನ್ ಕೊಟ್ಟು ರೆಡಿ ಮಾಡಿದ್ವಿ. ಅವಾಗ ಅವ್ರು ಕಳಿಸಿದಾಗ ಅದನ್ನ ನಡ್ಕೋಬೇಕಲ್ಲ ನಾವು. ಅವಾಗಿದ್ದು ಏನ್ ಮಾಡೋದು ಅಂತ ಬಟ್ ಇವನಿಗೆ ನನ್ನ ಸ್ಕಿಲ್ಗಳು ಹೇಳ್ಕೊಟ್ಟೆ. ಎಲೆಕ್ಟ್ರಿಕಲ್ ಬಗ್ಗೆ, ಎಲೆಕ್ಟ್ರಾನಿಕ್ಸ್ ಬಗ್ಗೆ, ಎಲ್ಲ ವಿಷಯದ ಬಗ್ಗೆ ಏನ್ ಸ್ಕಿಲ್ ಐತಿ, ಎಷ್ಟು ಫಾಸ್ಟ್ ಮಾಡ್ಬೋದು, ಹೆಂಗ್ ಮಾಡ್ಬೋದು ಅಂತಾನ. ನಾನು ಇರಿ ಟೌನ್ ಅಲ್ಲಿ ಅಬೂಬಕರ್ ಅಂತ ಇದಾರೆ, ಅಬೂಬಕರ್ ಅಂತ ಇರಿ ಟೌನ್ ಅಲ್ಲಿ, ಅವರು ಫಾರಿನ್ ರಿಟರ್ನರ್. ಅವ್ರ ಹತ್ರ ನಾನು ಕೆಲಸ ಕಲ್ತಿದ್ದೆ, ಸ್ಕಿಲ್. ಆ ಸ್ಕಿಲ್ ಕಲ್ತಾಗ ಆ ಸ್ಕಿಲ್ ಹಂಗೆ ಇತ್ತು ನನ್ನ ಹತ್ರ. ಅದ್ರದಲ್ಲಿ ನಾನು ಜೀವನ ಮಾಡ್ತಾ ಇದ್ದೆ, ಅದ್ರ ಮೇಲೆ ಕೆಲಸ ಮಾಡ್ತಿದ್ದೆ, ಎಲ್ಲಾ ರೀತಿ ಅದ್ರಿಗೆ ಇರ್ತಿತ್ತು. ಆ ಟೈಮಿಗೆ ನನ್ನ ಜಾಸ್ತಿ ಅಬ್ಸರ್ವ್ ಮಾಡೋಣ ನನ್ನ ಅಪ್ಪಾಜಿ ನಿಂದ ಏನಾಯ್ತು ಮಾಡ್ಕೊಂತ. ಆದ್ರೆ ಒಂದು ಐಡಿಯಾ ಇರೋವೆಲ್ಲ ಹೇಳ್ತಿರ್ಲಿಲ್ಲ ಅಷ್ಟೊಂದು. ಬಟ್ ಅವ್ನು ಏನಾದ್ರು ಮಾಡ್ಕೊಂತ ಇರೋನು, ಏನೋ ಕೇಳ್ತಿರೋನು, ಆಮೇಲೆ ಮಾತಾಡೋಣ ಅಂತ ಹಿಂಗೆ ತಳ್ಕೊಳದೆ. ಆ ಸ್ಕಿಲ್ಗಳು ಈಗ ಆ ಟೈಮ್ನಾಗ ಈ ಟೈಮ್ನಾಗ ಬಳಸ್ಕೊಳಕ್ ಅನುಕೂಲ ಆಯ್ತು ನನಗೆ. ಆ ಸ್ಕಿಲ್ ಹೇಳ್ಕೊಡ್ದೆ, ಅಪ್ಪಾಜಿ ಎಷ್ಟು ಫಾಸ್ಟ್ ಮಾಡ್ಬೋದು ಅಂದ್ರೆ ಇಷ್ಟು ಫಾಸ್ಟ್ ಮಾಡ್ಬೋದು, ಹಿಂಗ್ ಮಾಡ್ಬೇಕು, ಹಿಂಗ್ ಮಾಡ್ಸಾಕ್ತಿಲ್ಲ ಅದಕ್ಕಿದ್ದು. ಇನ್ನೇನು 3 ಅವರ್ಗೆ ಬಂದ ನಾನು ಹೇಳ್ದೆ, ನಮ್ಮ ಮನೆಯವರು ನಾನು ಡಿಸ್ಕಸ್ ಮಾಡಿದ್ವಿ. 3 ಅವರ್ಗೆ ಬಂದದಾನೆ, ಇಷ್ಟು ದಿವಸ ಹಿಂಗಾಯ್ತು ಅಂತ ನಾವು ಒಳಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಹಿಂಗಾಯ್ತು, ಇನ್ನೂ ಕಮ್ಮಿ ಆಗ್ಬೇಕು, ಟೈಮಿಂಗ್ಸ್ ಕಮ್ಮಿ ಆಗ್ಬೇಕು, ಬೇರೆ ಅಚೀವ್ಮೆಂಟ್ ಮಾಡ್ಬೇಕು ಅಂದ್ರೆ ಇವ್ನು ಸೋಲಿಸ್ಬೇಕಲ್ಲ, ಅದ್ ನಾವು ಆದಷ್ಟು ಟೈಮಿಂಗ್ಸ್ ಕಮ್ಮಿ ಮಾಡ್ಬೇಕು ಅನ್ನೋದು ನನ್ನ ರೆಕಾರ್ಡ್ ಬ್ರೇಕಿಗೆ ಸೇರ್ಲೇಬೇಕು. ಈ ಟೆಕ್ನಾಲಜಿ ಅವ್ರು ಬಳಸಕ್ ಆಗೋದಿಲ್ಲ, ಬಟ್ ಬಳಸಿರೋನು ಏನು ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ಒಂದ್ಸರಿ ಅಲ್ಲಿ ಮಾಡಿದ್ವಿ, ಅದೇ ತರ ಬಿಟ್ಟು ಅದನ್ನ ಎಕ್ಸ್ಟ್ರಾ ಮಾಡ್ಬೇಕು. ಆ ಟ್ಯಾಲೆಂಟ್ ಆ ಟೈಮ್ ನೊಳಗೆ ಮಾಡ್ಬೇಕು ಅಂದ್ರೆ ರೀಚ್ ಆಗೋದ್ ಕಷ್ಟ ಐತೆ. ಅದಕ್ಕೆ ಮತ್ತೆ 1 ಗಂಟೆ 37 ನಿಮಿಷಕ್ಕೆ ಇಡೀ ವರ್ಕ್ ಏನೈತೆ ಅದು ಪೆನಲ್ ಬೋರ್ಡ್ ಅಂದ್ರೆ ಇದು ರಿಮೋಟ್ ಅಂತಾನೆ ಹೇಳಿದ್ರು. ಆ ರಿಮೋಟ್ ಅದು AC DC ಕನೆಕ್ಟ್ ಮಾಡ್ಕೊಂಡು ಕಲೆಕ್ಷನ್ ಹಾಕಿ, ಆ ಸ್ವಿಚ್ ಗಳೆಲ್ಲ ಕಲೆಕ್ಷನ್ ಹಾಕೊಂಡು, ಕೆಲಗಳು ಸ್ವಿಚ್ ಏನಿಲ್ಲ. ಹೇಳ್ಬೇಕಂತಂದ್ರೆ ನಾನು ಲೋಕಲ್ ಆಗಿ ಹೇಳ್ಬೇಕಂತಂದ್ರೆ, ನಾನು ಒಬ್ಬ ಎಲೆಕ್ಟ್ರಿಷಿಯನ್ ಆದ್ರೂ ನನಗೆ ಮಾಡಕ್ ಬರೋದಿಲ್ಲ. ಬೇಕಾದ್ರೆ ಫೈಟ್ ಮಾಡ್ಬೋದು, ಬೇಕಾದ್ರೆ ಯಾವ್ದು ಆ ಟ್ಯಾಲೆಂಟ್ ಅವನಲ್ಲಿ ಐತೆ. ಈ ಕಾರು ಮಾಡಿದ್ನಲ್ಲ, ಕಾರು ಫಸ್ಟ್ ಟೋಟಲ್ ಫಿನಿಶಿಂಗ್ ಗೆ, ಆ ಕಾರು ಫಿಟ್ಟಿಂಗು ಇದು ಎಲ್ಲ ಟೋಟಲ್ ಫಿನಿಶಿಂಗ್ 1 ಗಂಟೆ 37 ನಿಮಿಷಕ್ಕೆ ಕಂಪ್ಲೀಟ್ ಮಾಡಕ್ಕಿದಾನೆ. 1 ಗಂಟೆ 37 ನಿಮಿಷ. ಇದು ವೀಕ್ಷಕರೇ, ನೀವು ನೋಡ್ತಾ ಇರ್ತಕ್ಕಂತ ಕಾರಿನ ಒಂದು ಎಲೆಕ್ಟ್ರಾನಿಕ್ ಹೇರ್ ಜಾಕ್ ಅಂತ ಹೇಳ್ಬಿಟ್ಟು ಕರೀತಾರೆ. ಅದನ್ನ ಕಂಡಿರ್ತಕ್ಕಂಥದ್ದು ಹೇಳಿ ಹೇಳಿ. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅಂತ ಅವನೇ ಇದಕ್ಕೆ ಹೆಸರು, ಇವನ್ ಸ್ವಂತಕ್ಕೊಂದು ಹೆಸರನ್ನು ಘೋಷಣೆ ಮಾಡ್ಕೊಂಡಿದ್ದಾರೆ, ಆಪತ್ ಬಾಂಧವ ಕಾರು ಅಂತ.
ಆಪತ್ ಬಂದವ. ಆಪತ್ ಬಂದವ ಕಾರು ಅಂತಾನೆ. ಅಂದ್ರೆ ಇಲ್ಲಿ ಹೋದ್ರೆ ಏನೇ ಇಕ್ಕಟ್ಟಾಗಿ ಏನೇ ಸಮಸ್ಯೆ ಇದ್ರು ಅಟ್ ಎ ಟೈಮಿಗೆ ಅದು ಫೇಸ್ ಮಾಡ್ಕೊಡುತ್ತೆ, ಇವನು ಯೂಸ್ ಮಾಡ್ಕೊಡುತ್ತೆ. ಕಾರ್ ಎಲ್ಲ ಜಾಮ್ ಆಗಿ ನಿಂತ್ರು ಮತ್ತೆ ಏನಾದ್ರೂ ಸಮಸ್ಯೆ ಆಗಿ ತಿರ್ಗಾ ತೊಂದ್ರೆ ಎಲ್ಲಾದ್ರೂ ಆ ಮೂಮೆಂಟ್ ಅಲ್ಲಿ ಕೆಲಸ ಮಾಡ್ಕೊಂಡು ಎಷ್ಟೋ ಇಲಾಖೆಗೆ ಅನುಕೂಲ ಆಗುತ್ತೆ ಅಂತ ಮೊನ್ನೆ ಎಕ್ಸ್ಪ್ಲೇನ್ ಮಾಡಿದಾನೆ, ಅದ್ರಲ್ಲಿ ಹೇಳಿದಾನೆ ಸರಿ ಹಿಂಗಾಗುತ್ತೆ ಹಿಂಗಾಗುತ್ತೆ ಅಂತ. ನಮ್ ಕೈಲಾಸ ಏನೈತೆ ಅದ್ ಮಾಡ್ಬೇಕಾ, ದೇಶಕ್ಕೆ ಒಳ್ಳೇದ್ ಮಾಡ್ಬೇಕಾ, ದೇಶಕ್ಕೆ ಒಳ್ಳೆ ಹೆಸರು ತರಂಗ್ ಮಾಡ, ಈ ಊರಿನ ಗ್ರಾಮಕ್ಕೂ ಈ ಊರಿಗೆ ಇನ್ನು ಹುಟ್ಟಿ ತಂದೆ ತಾಯಿಗಳಿಗೆ ಎಲ್ಲರಿಗೂ ಒಂದು ಗೌರವ ತರುವಂತ ಕೆಲಸ ಮಾಡು ಅಂತೆಲ್ಲ ಮೊದ್ಲಿಂದ ಹೇಳಿಕೆ ಮಾಡ್ತಿದೆ. ಅದೇ ತರ ಮಾಡ್ತಾ ಇದಾರೆ, ಮುಂದಕ್ಕೂ ಮಾಡ್ತೀನಿ, ಎಫೆಕ್ಟ್ ಆಗಿ ಮಾಡ್ಬೇಕು ಅಂತಾನೆ. ಇದನ್ನ ದೊಡ್ಡದಾಗಿ ಮಾಡ್ಬೇಕು ಕಾರು ಅಂದ್ರೆ ಬಹಳ ಬಂಡವಾಳ ಹಾಕ್ಬೇಕು, ಅವ್ನ ಟ್ಯಾಲೆಂಟ್ ತಕ್ಕಂತೆ ನಾವು ರೆಡಿ ಆಗ್ಬೇಕಂದ್ರೆ ಬಹಳ ದುಡ್ಡಾಗುತ್ತೆ. ಆ ಉದ್ದೇಶಕ್ಕೆ ಸಣ್ಣದೇ ಮಾಡೋಣಪ್ಪ, ಸಣ್ಣದ್ ಮಾಡಿದ ಪ್ರಾಜೆಕ್ಟ್ ತೋರ್ಸೋಣ, ಚೆನ್ನಾಗೈತೆ ಅಂತ ಹೋಗ್ಕೊಂಬ್ಲಿ, ಅಷ್ಟಕ್ಕೆ ಖುಷಿ ಪಡೋಣ ಸಾಕು. ಮ್ಯಾಲೆ ಅದ್ ನದ್ಕೊಂಡು ನಾವು ಅಡ್ಡಾಡಕ್ಕಂದ ಅಂತ ಕಾಲ ಬಂದ ನೋಡ್ಕೊಂಬಣ. ಇದನ್ನ ಬೇಕಾದ್ರೆ ಮನೆ ಮಾಡಲ್ ಮಾಡ್ಕೊಂಡು ದೊಡ್ಡದ ಮೇಲೆ ಫಿಟ್ ಮಾಡ್ಕೊಂಡು ಊರ್ ತುಂಬೆಲ್ಲ ಅಡ್ಡಾಡ್ಕೊಂಬರ್ವಿ ಅಂತ ಹೇಳಿದೀನಿ ಅವನಿಗೆ. ಅದಕ್ಕೆ ಇದ್ ಮಾಡಕ್ ಶಕ್ತಿ ಅಂದ್ರೆ ಬಹಳ ಕಷ್ಟ ಆಗುತ್ತೆ, ಇಷ್ಟು ಹೇಳ್ಬೋದಪ್ಪ ಅದ್ರ ಬಗ್ಗೆ. ವೀಕ್ಷಕರೇ, ಇದು ಅವ್ರ ತಂದೆ ಆಗಿರ್ತಕ್ಕಂತ ಸುರೇಶ್ ರವರ ಒಂದು ಮನದಾಳದ ಮಾತು, ಮತ್ತೆ ಅವ್ರ ತಯಾರಿ ಯಾವ ರೀತಿ ಮಾಡಿದ್ರು, ಯಾವ ರೀತಿ ಸಾಧಕರಿಗೆ ಸಪೋರ್ಟ್ ಮಾಡ್ಬೇಕು ಮಕ್ಕಳಿಗೆ. ಖಂಡಿತ ಅವರು ಈ ಮಕ್ಕಳಿಗೆ ಇಷ್ಟೊಂದು ಸಪೋರ್ಟ್ ಮಾಡಿರ್ತಕ್ಕಂಥದ್ದು 100ರಿಂದ 1000 ಮಕ್ಕಳಿಗೆ ಮಾದರಿ ಆಗತ್ತೆ. ಯಾಕೆ ಅಂದ್ರೆ ಇವತ್ತು ಮಕ್ಕಳು 1ನೇ ತರಗತಿಯಿಂದ SLC ವರೆಗೂ ಓದುವಂತ ಮಕ್ಕಳು ಕೆಲವರು ಸಾಧನೆ ಮಾಡೋ ನಿಟ್ಟಿನಲ್ಲಿ ಕೆಲಸ ಕೆಲವರು ಮಾಡಲ್ಲ. ಕೆಲವು ಮಕ್ಕಳಿಗೆ ಯಾವ್ದು ಆಸಕ್ತಿ ಇರುತ್ತೆ ಅದನ್ನ ತಂದೆ ತಾಯಿಗಳು ಅದನ್ನ ತೋರಿಸ್ಬೇಕು, ಅದರ ನಿಟ್ಟಿನಲ್ಲಿ ಅವರಿಗೆ ಕೈ ಹಿಡಿಬೇಕು. ಆ ರೀತಿ ಮಾಡ್ತಕ್ಕಂಥ ಕೆಲಸ ಇವತ್ತು ನಮ್ಮ ಹಬ್ಬಿನೊಳೆ ಗ್ರಾಮದ ಸುರೇಶ್ ರವರು ಈ ಕುಗ್ರಾಮದಲ್ಲಿ ಇದ್ಕೊಂಡು ಇಷ್ಟೊಂದು ಮಕ್ಕಳಿಗೆ ಪ್ರೋತ್ಸಾಹ ನೀಡಿ ಅವನಿಗೆ ಸಾಧನೆಗೆ ಇವತ್ತು ಸಾಥ್ ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ವೀಕ್ಷಕರೇ. ಈ ಉಲ್ಲಾಸ್ ಗೌಡರ ಒಂದು ತಾಯಿಯರಿದ್ದಾರೆ, ಆ ತಾಯಿಯವ್ರನ್ನು ಕೂಡ ಭೇಟಿ ಮಾಡಿ ಅವ್ರೇನ್ ಹೇಳ್ತಾರೆ ಕೇಳೋಣ ಬನ್ನಿ ವೀಕ್ಷಕರೇ. ನಮಸ್ಕಾರಮ್ಮ. ನನ್ನ ಹೆಸರು ಅನುಪಮ ಅಂತ. ನಾನು KSRTC ಚೆಕಿಂಗ್ ಇನ್ಸ್ಪೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ, ತುಮಕೂರು. ನನ್ನ ಮಗ ಇದು ಮಾಡಿರೋದು ನನಗೆ ತುಂಬಾ ಖುಷಿ ತರುತ್ತೆ. ಅಂತಂದ್ರೆ ಅದ್ರ ಬಗ್ಗೆ ಎಲ್ಲ ಐಡಿಯಾ ಅವನಿಗೆ ಬಂದಿದ್ದು, ಅದನ್ನ ಅವ್ರ ಅಪ್ಪಾಜಿ ಹತ್ರ ಹೇಳಿ, ಅವ್ರಿಗೂ ಸ್ವಲ್ಪ ರಿಲೇಟೆಡ್ ವರ್ಕ್ ಅಲ್ವಾ ಇದು. ಅವ್ರ ಅಪ್ಪಾಜಿಗೆ ಅವರು ಈ ವೆಲ್ಡಿಂಗ್ ಕೆಲಸ, ಎಲೆಕ್ಟ್ರಾನಿಕ್ ಕೆಲಸ ಮಾಡ್ತಾರಲ್ಲ, ಅದಕ್ಕೆ ಅವ್ರ ಸಪೋರ್ಟ್, ಅವ್ರು ಎಫರ್ಟ್ ತುಂಬಾ ಇದೆ ಇವನನ್ನ ಟ್ರೈನ್ ಅಪ್ ಮಾಡೋದಕ್ಕೆ. ಅವ್ನಿಗೆ ಹೇಳ್ದ, ಅವನಿಗೆ ಒಂದು ಐಡಿಯಾ ಬಂದಿದ್ದನ್ನ ಅವ್ನಿಗೆ ಹೇಳಿದಾಗ ಇದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವ್ರು ಹೇಳಿ ಚೆನ್ನಾಗಿ ರೆಡಿ ಮಾಡಿಸಿದ್ರು. ನಾನು ಡ್ಯೂಟಿ ಒತ್ತಡದಲ್ಲಿ ನಾನು ಡ್ಯೂಟಿ ಮಾಡಕ್ ಹೋಗ್ತಾ ಇದ್ದೆ. ನಾನು KSRTC ಚೆಕಿಂಗ್ ಇನ್ಸ್ಪೆಕ್ಟರ್ ಸರ್, ತುಮಕೂರು. ಅಲ್ಲಿಗೆ ಹೋಗಿ ಬರ್ಬೇಕು ಅಂತ ಅಂದ್ರೆ ನನ್ ಡ್ಯೂಟಿ ಸ್ವಲ್ಪ ಲಾಂಗೆ ಆಗುತ್ತಲ್ವಾ, ಅಪ್ ಅಂಡ್ ಡೌನ್ ಮಾಡೋದು. ಇನ್ ಮನೇಲಿ ಇರ್ತಾ ಇದ್ದ, ಫೋನಲ್ಲಿ ಏನಿದ್ರು ನಮ್ದು ಮಾತುಕತೆ ಯಾವಾಗ್ಲೂ ಫೋನಲ್ಲಿ ಮಾತಾಡಿ ಎಲ್ಲ ಹೇಳ್ತಾ ಇದ್ದೆ, ಹಿಂಗ್ ಮಾಡ್ತಿದ್ದೀನಿ ಹಿಂಗೆ ಅಂತ, ಹಿಂಗ್ ಮಾಡಪ್ಪ ಅಂತ ಹೇಳ್ತಾ ಇದ್ದೆ ನಾನು. ಬಟ್ ಇದ್ರ ಬಗ್ಗೆ ಅವ್ರ ಅಪ್ಪಾಜಿಗೆ ಚೆನ್ನಾಗಿ ಗೊತ್ತಿರೋದಲ್ವಾ ನನಗೆ. ಸೊ ಹಿಂಗೆ ಅಂತ ಹೇಳಿದ್ರೆ ಹೇಳ್ತಾ ಇದ್ದೆ. ಮತ್ತೆ ಐಟಮ್ಸ್ ಎಲ್ಲ ತಗೊಂಡ್ ಬರ್ಬೇಕು ಅಂತಂದ್ರೆ ನನ್ಗೆ ಹೇಳ್ತಾ ಇದ್ರು. ನಾನು ತುಮಕೂರಲ್ಲಿ ಅಲ್ಲಿ MG ರೋಡ್ ಅಲ್ಲಿ ಒಂದ್ ಎಲೆಕ್ಟ್ರಾನಿಕ್ಸ್ ಅಂಗಡಿ ಇದೆ, ಅದನ್ನ ತಗೊಂಡ್ ಬರ್ತಾ ಇದ್ದೆ. ಅವರಿಗೆ ಇದು ಎಲ್ಲ ಐಟಮ್ಸ್ ಹೇಳಿದ್ರೆ ತಲೆ ಕೆಟ್ಟೋಗ್ತಾ ಇತ್ತು ಅವ್ರಿಗೆ. ಆದ್ರೂ ಮಾಡ್ತಿದ್ದಾನೆ ಅಂದ್ರೆ ಸಪೋರ್ಟ್ ಮಾಡ್ಬೇಕಲ್ಲ ಸರ್, ಒಂದ್ ಖುಷಿ. ಅಂದ್ರೆ ಈಗ ನಾನ್ ಇಲ್ಲಿದ್ದು ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ಅಲ್ಲಿಂದ ನಾನು ಏನೋ ತಗೊಂಡ್ಬರ್ಬೋದು, ಕೊಡ್ಬೋದು ಅಂತಂದ್ರೆ ಇವ್ರು ಈಗ ಒಂದ್ ವಸ್ತು ಬೇಕು ಅಂದ್ರೆ ತುಮಕೂರ್ಗೆ ಹೋಗಕ್ಕಾಗಲ್ಲ ಅಲ್ವಾ. ನಾನು ಅಲ್ಲಿಂದ ತಗೊಂಡ್ಬಂದು ಇವ್ಗೆ ಕೊಡ್ತಾ ಇದ್ದೆ. ಹೇಳೋರು ಎಲ್ಲ ಪಾಪ ಹೇಳಿದ್ದೆಲ್ಲ ಅಂಗಡಿನವರು ಕೂಡ ನಂಗೆ ಚೆನ್ನಾಗಿ ಹುಡುಕಿ ಕೊಡ್ತಾ ಇದ್ರು. ಅವರಿಗೆ ತಲೆ ಕೆಟ್ಟೋಗಿತ್ತು, ಏನಕ್ ಮೇಡಮ್ ಅಂತ ಕೇಳ್ತಾ ಇದ್ರು ಪಾಪ. ಸಾಧಕರಿಗೆ ಬೇಕಾಗಿರೋ ಥಿಂಗ್ಸ್ ಅಂಗಡಿಯಲ್ಲಿ ಕೆಲವು ಸಂದರ್ಭ ಸಿಕ್ಕೋದೇ ಇಲ್ಲ, ಆದ್ರೂ ಕೂಡ ನೀವು ವ್ಯವಸ್ಥೆ ಮಾಡಿದೀರಾ? ಹೌದು, ಇವರಿಗೆ ವಿಡಿಯೋ ಕಾಲ್ ಮಾಡಿ ಹೇಳೋರು ಹಿಂಗೆ ಅಂತ. ಅವರಿಗೆ ಹೇಳಿ ಅವರು ಕೊಡ್ತಾ ಇದ್ರು. ರವಿ ಕಿರಣ್ ಅಂತಂದು ಒಂದು ಎಲೆಕ್ಟ್ರಾನಿಕ್ಸ್ ಅಂಗಡಿಯಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ರು ಪಾಪ ಅವರು. ಅವನ್ನೆಲ್ಲ ಐಟಮ್ ತಗೊಂಡ್ಬರ್ತಿದ್ದೆ. ಯಾಕಂದ್ರೆ ಇವ್ರು ಯಾವ್ದೋ ಒಂದು ಪ್ಲಾನಿಂಗ್ ಮಾಡ್ಕೊಂತಿದ್ರು, ಇದ್ ಹಾಕಿದ್ರೆ ಸರಿ ಹೋಗುತ್ತೆ, ಇನ್ನೇನ್ ಆಯ್ತು ಅಂತ ಅನ್ಕೊಂಡ್ರೆ ಪ್ರಾಕ್ಟಿಕಲ್ ಮಾಡ್ಬೇಕಾದ್ರೆ ತುಂಬಾ ಟಫ್ ಆಗ್ತಿತ್ತು. ಪ್ರಾಕ್ಟಿಕಲ್ ಮಾಡ್ಬೇಕಾದ್ರೆ ಅದು ಫೇಲ್ಯೂರ್ ಆಗ್ತಿತ್ತು ಜಾಸ್ತಿ. ಅವಾಗ ಬೇರೆ ವಸ್ತು ಬೇಕು ಅನ್ನಿಸ್ತಿತ್ತು. ಅವಾಗ ಇಲ್ಲೆಲ್ಲ ಸಿಗಲ್ವಲ್ಲ, ಹಿರಿಯೂರು ಶಿರಾ ಈ ಕಡೆ ಎಲ್ಲ ಸಿಗೋದಿಲ್ಲ. ಅಲ್ಲಿಂದ ತಗೊಂಡ್ಬಂದ್ ಬರ್ತಾ ಇದ್ದೆ, ಹೇಳ್ತಾ ಇದ್ರು. ಮತ್ತೆ ಇವರು ಸ್ವಲ್ಪ ಆನ್ಲೈನ್ ಅಲ್ಲೆಲ್ಲ ಬುಕಿಂಗ್ ಮಾಡ್ಕೊಂಡು ತರಿಸ್ಕೊಂತಿದ್ರು. ತುಂಬಾ ಇದು ನೋಡಕ್ಕೆ ಹಿಂಗಿದ್ರು ಎಷ್ಟೊಂದು ಐಟಮ್ ಹಾಕಿದ್ದಾರೆ, ಬದಲಾಯಿಸಿ ಹಾಕಿ ಇದ್ ಮಾಡಿ ಸಕ್ಸಸ್ ಮಾಡಿದಾನೆ. ಇವತ್ತು ನಮ್ಗೆಲ್ಲರಿಗೂ ತುಂಬಾ ಖುಷಿ ತರಂತ ವಿಚಾರ ಇದು. ಹೌದು, ಒಂದೊಂದು ಯಾಕೆಂತಂದ್ರೆ ಈ ತರದಲ್ಲಿ ಒಂದು ಅಚೀವ್ ಮಾಡೋದು ತುಂಬಾ ಕಷ್ಟನೇ ಅಂತ ಅನ್ಸುತ್ತೆ. ಮಾಡಿದಾನೆ, ನಂಗೆ ತುಂಬಾ ಖುಷಿ ಆಗುತ್ತೆ. ಎಲ್ರಿಗೂ ಒಂದ್ ಹೆಮ್ಮೆ ತರಂತ ವಿಚಾರ. ನಮ್ಮ ಮನೇಲಿ ಎಲ್ಲರಿಗೂ ಖುಷಿ. ಹೆಂಗೆ ಹೇಳ್ಬೇಕಂದ್ರೆ, ಸಣ್ಣ ಹುಡುಗ ಆದಾಗನೆ ಅವನು ಯಾವ್ದೇ ಜಾತ್ರೆ ಕರ್ಕೊಂಡು ಹೋಗ್ಲಿ, ಎಲ್ಲಿಗೆ ಹೋಗ್ಲಿ, ಬರೇ ಆಟೋ ಸಾಮಾನು, ಕಾರು ಅವು ಅಂತ ಒಂದು 5-6 ಚೀಲ ಇದಾವ, 10 ಚೀಲ ಇದಾವ. ಅವ್ರಿಗೆ ಗೊತ್ತು, ತಂದೆ ತಾಯಿ ಕೂಡಿಸ್ತಾರಿಗೆ ಗೊತ್ತಿರುತ್ತೆ. ನಮಗೆ ಗೊತ್ತಿಲ್ಲ, ತಾಂಬರೋದು ಒಂದ್ ಗೊತ್ತು. ಸೈಕಲ್ ಆಗ್ಲಿ ಯಾವ್ದೇ ಆಗ್ಲಿ ಎಂದ ಒಂದಿನ ಮ್ಯಾಲ್ ಬರ್ತಾನೆ ಎಂಬ ಅಂದ್ಕಿತ್ತು. ಆದ್ರೆ ನಮ್ಮೂರಾಗೆ ಪ್ರಪಂಚದಾಗನೆ ವೆಟನರಿ ಬಗ್ಗೆ 2ನೇಯರಾಗಿ ಅಧ್ಯಯನ ಮಾಡಿ ರಾಜಶೇಖರ್ ಅಂತ. ಆ ತರ ಆದ್ರೂ ಆಗ್ಬೋದೇನೋ ನಮಗ್ ಗೊತ್ತಿಲ್ಲ. ಒಟ್ಟಿಗೆ ಈ ಚಿಕ್ಕ ವಯಸ್ಸಿಗೆ ಹೆಚ್ಚು ಇದನ್ನ ತಿಳ್ಕೊಂಡಿರೋದ್ರಿಂದ ಅವನಿಗೆ ಅವರು ಕಾರು ಜೀಪು ಆ ಹುಡುಗ ಕೊಡಿಸಿ ಅದ್ರಾಗ ಆಕ್ಟಿವೇಶನ್ ನೋಡಿ ಬುದ್ಧಿ
ತಲೆಗೆ ತುಂಬಿಕೊಂಡು ಇಷ್ಟು ಹೆಚ್ಚು ಇದಾಗಕ್ ಸಾಧ್ಯವಾತು ಅಂತ ನಾವು ಅದು ಅನ್ಕೊಂತೀವಿ ಸರ್. ಹೌದೌದು, ಅದಕ್ಕೇನ್ ಹೇಳ್ತೀರಾ? ಬಹಳ ಸಂತೋಷ ಆಗುತ್ತೆ ಸರ್ ನಮ್ಗೆ. ಈ ವಯಸ್ಸಿಗೆ 6ನೇ ತರಗತಿ ಹೌದೌದೌದು, ಚಿಕ್ಕ ವಯಸ್ಸಿಗೆನೆ ಹ್ಮ್. ಒಳ್ಳೆ ಸಾಧನೆ ಮಾಡ್ದಂಗ ಆಯ್ತು. ಬಹಳ ಸಂತೋಷ ಉಲ್ಲಾಸ್ ಆಗುತ್ತೆ. ಬಗ್ಗೆ ತಮಗೆ ಹೌದು, ತುಂಬಾ ಹೌದು. ಸಂತೋಷ ಆಗುತ್ತೆ. ಆಗತ್ತೆ. ಅದು ನಮ್ ಚಿತ್ರದುರ್ಗ ಡಿಸ್ಟಿಕ್ ಬಡ ಪೀಡಿತ ಡಿಸ್ಟಿಕ್ ನಾಡು. ಆಗಿ ಹಾ. ಅಂತದ್ರಾಗೆ ಅದು ನಮ್ ಹಿರಿಯೂರ್ ತಾಲೂಕ್ ಅಂದ್ರೆ ಅದ್ರಾಗ ಒಂದ್ ಹಳ್ಳಿ ಅಂದ್ರೆ ಗ್ರೇಟ್ ಇದ್ದಂಗ ಸರ್, ಅಷ್ಟೇ ಹೇಳ್ಬೋದು. ಸರ್ ನಮಸ್ಕಾರ, ನಿಮ್ಮ ಹೆಸರು? ನಮ್ಮ ಹೆಸರು ಸಿದ್ದೇಶ್ ಅಂತ. ಹಾ ಸರ್. ಉಲ್ಲಾಸ್ ಗೌಡ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಸರ್, ಉಲ್ಲಾಸ್ ಗೌಡ ಬಗ್ಗೆ ನಮ್ಗೆ ಹೆಮ್ಮೆ ಆಗ್ತಾ ಇದೆ. ನಮ್ಮ ಊರಿನಲ್ಲಿ ಇವತ್ತು ಒಬ್ಬ ಹುಡುಗ ಒಂದು ಇದನ್ನು ಮಟ್ಟಕ್ಕೆ ಬೆಳೀತಿದಾನಂದ್ರೆ ನಮಗೂ ಸಹ ಒಂದು ಸಂತೋಷ ಆಗ್ತಾ ಇದೆ, ಒಂದು ಖುಷಿ ಆಗುತ್ತೆ. ಎಲ್ಲ ಇದೇ ತರ ಹಬ್ಬಿನೊಳಗೆ ಹೆಸರು ತರ್ತಾನೆ, ಒಳ್ಳೆ ನಮ್ಗೆ ಖುಷಿ ಆಗ್ತಾ ಇದೆ. ಉಲ್ಲಾಸ್ ಗೌಡ ಅವರ ಸಾಧನೆ ದಿ ಇಂಡಿಯಾ ಆಫ್ ಬುಕ್ ಆಫ್ ರೆಕಾರ್ಡ್ ಅಂತ ಹೇಳ್ಬಿಟ್ಟು ಬಂದಿರೋದು. ಹೌದು ಸರ್, ಈ ತರ ಸಾಧನೆ ಇಲ್ಲಿ ಇದುವರೆಗೆ ಯಾರು ಯಾರು ಮಾಡಿಲ್ಲ ಸರ್, ಯಾರು ಮಾಡಿಲ್ಲ. ಇದೇ ಫಸ್ಟ್ ಇವ್ರು ಮಾಡ್ತಾ ಇದ್ರು, ನಮಗೆ ಬಹಳ ಖುಷಿ ಆಗ್ತಾ ಇದೆ. ಹೌದು ಸರ್, ಇಷ್ಟನ್ನ ಹೇಳ್ಬೋದು. ಊರಿಗೆ ಹೆಸರು ತಂದು ಇವ್ರಿಗೆ ಹೆಸರು ತಂದು ಕೊಡ್ತಾನೆ. ಈ ವಯಸ್ಸಲ್ಲೇ ಈ ಚಿಕ್ಕ ವಯಸ್ಸಲ್ಲೇನೆ ಅಂದ್ರೆ ಹೆಮ್ಮೆ ಕೊಡ್ಬೇಕು. ಯಾರು ಅಂತ ಸಾಧನೆ ಯಾರು ಮಾಡಿರ್ಲಿ. ಓಕೆ ಸರ್, ಇಷ್ಟನ್ನ ಹೇಳಿ ನಮಗೆ ಸಂತೋಷ ಆಗ್ತದೆ. ಇದು ಈ ಊರಿನ ಮುಖ್ಯಸ್ಥರುಗಳು, ಕೆಲವು ಎಲ್ಲ ಹಿರಿಯ ಗ್ರಾಮಸ್ಥರು ಕೂಡ ಅವ್ರ ಬಗ್ಗೆ ತುಂಬಾ ಉಲ್ಲಾಸ್ ಗೌಡ ಅವರ ಬಗ್ಗೆ ತುಂಬಾ ಒಳ್ಳೆ ಅಭಿಪ್ರಾಯ ಸಂತೋಷದಿಂದ ವ್ಯಕ್ತಪಡಿಸ್ತಾ ಇದ್ದಾರೆ ವೀಕ್ಷಕ.